ಹೊಸ ಸೀರೆ ಬಂತಂತ ಹಳೆ ಸೀರೆನ ಹಿಂದೆ ಒಗದು ಹಾಕ್ಬಿಟ್ಟಿರ್ತೀನಿ. ಇನ್ನು ನನ್ನ ಕಡೆ ಹಳೆ ಸೀರೆ ಚೇಚೆ, ನಾನೆಲ್ಲ ಹಳೆ ಸೀರೆಗಳನ್ನ ವೇಸ್ಟ್ ಮಾಡಂಗಿಲ್ಲಪ್ಪ. ಹಳೆ ಸೀರೆ ಉಟ್ಕೊತೀನಿ, ಹೊಸ ಸೀರೆ ಉಟ್ಕೊತೀನಿ, ಹಳೆ ಸೀರೆನ ಜೋಪಾನ ಮಾಡಿ ಇಡ್ತೀನಿ. ಯಾಕಂತ ಕೇಳ್ರಿ. ಯಾಕ ಯಾಕಂದ್ರೆ ಎಲ್ಲ ಹಳೆ ಸೀರೆ ಸೇರಿಸ್ಬಿಟ್ಟು ಒಂದು 4 ಕೌದಿ ಹೊಲಿಸ್ಬಿಡೋಣ. ಈ ಥಂಡಿಗಾಲದಾಗ ಹೊಚ್ಕೊಳಕ ಭಾರಿ ಚಲೋ ಆಗತ್ರಿ. ಈ ರಕ್ ಅಂತೀರಲ್ಲ ರೀ, ಅದ್ರ ಮುಂದಿದು ಏನೂ ಅಲ್ಲ ಅಲ್ಲ ಅನ್ನೋ ಗತೆ ನಿಮ್ದಾಗುತ್ತೆ. ಆದ್ರೆ ರಕ್ಕಿಂಗಿಂತ ಬೆಳಕ್ ಥಂಡಿನ ಈ ಕೌದಿಗಳು ಹಿಡಿತಾವ್ರಿ. ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನು ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ನೋಡಿಲ್ಲ ಎಷ್ಟು ಚಂದ ಚಂದ ಡ್ರೆಸ್ ಅದಾವು, ಬ್ಯಾಗ್ ಅದಾವು. ಮನೆಗೆ ಹಾಕೋ ಸಾಮಾನು ಅದ ನೋಡ್ರಿ, ತಗೊಂತೀರೇನು? ತೋರಿ ಚಂದ ಚಂದ ನೋಡು. ಇಲ್ಲಿ ನೋಡಲಿ ಹೆಂಗೆ ಜೋತ್ ಬಿದ್ದಾವು. ನೋಡು ನೀನು ನೈಟಿ ಹಾಕ್ಕೊಂತೇನೆ. ನೋಡಲಿ ನೈಟಿ ಅದ ನೋಡ್ಲಿ, ತಗೋ. ಏನ್ರಿ ಅತ್ತೀರ ನೈಟಿನ? ಯಾಕ ಸೀರೆ ಉಟ್ಕೊಂಡಿದ್ದೆ ಚಂದ ಕಾಣುವಂತ ನಿಮ್ಗೆ? ಅಯ್ಯೋಲಿ ಹಂಗಲ್ಲ, ನೈಟಿನ ನೈಟ್ ಹಾಕೊಂಡ್ರೆ ಮನ್ಯಾಗ ಆರಾಮಾಗಿರ್ತೈತಲ್ಲ ಅಂತ ಬರೀ ಏನು ಸೀರೆ ತಗೊಂತೀವಿ ಬಿಡ ನೀನು. ನೈಟಿ ಹಾಕೊಂಡು ನೈಟ್ ಪೂರ್ತಿ ಅಷ್ಟೇ ಅಲ್ಲ, ದಿನ ಪೂರ್ತಿ ಅಲ್ಲ ಡೇ ಫುಲ್ ನೈಟಿ ಹಾಕೊಂಡೆ ಸುತ್ತಾಡೋದಾಗತ್ರಿ. ಅತ್ತೆ ಹಂಗ ಅಡ್ಡೇನ್ರಿ ಮತ್ತೆ ಡೇ ಪೂರ್ತಿ ನೈಟಿನ ಹಾಕೊಂಡು? ವೈನಿಯರ ಹಂಗಲ್ರಿಪ್ಪ. ಹಿಂಗಪ್ಪ ಮೈದ್ನ ಹಿಂಗ ಸುಮ್ಮನೆ ವೇಸ್ಟ್ ಕಣೋ ರೊಕ್ಕ ಅದಕ್ಕೆ. ಏನಂದ್ರಿ ವೈನಿಯರ, ನೈಟಿ ತಗೊಂಡ್ರ ರೊಕ್ಕ ವೇಸ್ಟ್ ಅನ್ನಕತ್ತೀರೇನ? ಎಸ್ 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 ಅಂತ ನನ್ನ ದಾರಿಗೆ ಬಂದ್ಬಿಟ್ಟೆ ನೋಡೋ ಮೈದ್ನ. ಕಣೋ ಸುಮ್ಮನೆ ವೇಸ್ಟ್ ಅಲ್ಲೇನೋ. ಈಗ ಹೆಂಗಿದ ಸೀರಿಯಸ್ ತಗೊಂಡ ಬಿಟ್ಟಿರ್ತೀವಪ್ಪ. ಅದ್ರಾಗ ಏನೈತಿ, ನೈಟ್ ಹಾಕೊಂಡ್ರೆ ಇರ್ಬೇಕನ? ಅಯ್ಯೋ ನೈಟಿನೇನೋ ನೈಟ್ ಹಾಕೋಬೇಕಂತ ಹಗಲು ಹಾಕೊಂಡ್ರೆ ಅದು ಡೇ ನೈಟ್ ಆಗ್ಬಿಡುತ್ತೆ. ಅವಾಗ ಏನು ಮಾಡೋದು, ಡೇ ನೈಟ್ ಆಗುತ್ತೆ. ಅದಕ್ಕೆ ಡೇ ನೈಟ್ ಅಂದ್ರೆ ಏನರ್ಥ, ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಅಂತ ಚೇಂಜ್ ಏನು ಮಾಡಂಗಿಲ್ಲ. ಬೆಳಗ್ಗೆ ಹಾಕೊಂಡಿದ್ದ ರಾತ್ರಿ ಹಾಕೊಂಡಿರ್ತೀವಿ. ಅದ್ರ ನೈಟಿ. ಅದ್ರ ಬದ್ಲಿ ಸೀರೆ ತಗೊಂಡು ಹಾಕೊಂಡ್ರೆ ಬೆಳಗ್ಗೆನಾಗತ್ತೆ ಸಾಯಂಕಾಲನಾಗತ್ತೆ. ಅದ ಅಂದ್ರೇನ್ರಿ ವೈನಿಯರ, ಡೇ ನೈಟ್ ಅನ್ಬೇಕನ್ರಿ ಅದನ್ನ? ಅಫ್ಕೋರ್ಸ್ ಡೇ ನೈಟ್ ಆಗ್ಬಿಟ್ಟೈತಿ ನೈಟಿ. ಅಯ್ಯೋ ಬೇಡ, ಸುಮ್ಮನೆ ವೇಸ್ಟ್ ನೈಟಿ ರೊಕ್ಕ. ನಿನಗೆ ಗೊತ್ತಿಲ್ಲ, ನೈಟಿ ಹಾಕೊಂಡ್ರೆ ಬೆಲೆ ಇಲ್ಲ ಕಣ, ಸೀರೆ ಉಟ್ಕೊಂಡ್ರೆ ಬೆಲೆ. ಅಯ್ಯೋ ನೋಡಪ್ಪ, ಸೀರೆ ಉಟ್ಕೊಂಡ್ಬರ್ತಾಳ, ನೈಟಿ ಏನಾರ ನೈಟ್ ಹಾಕೊಂತಾಳ ಏನಂತ ಅನ್ಕೊಂತಾರ. ಯಾರ ಬಂದು ನೈಟ್ ಏನು ಹಾಕೊಂಡಿರೋದೇನೋ ಬಗ್ಗೆ ನೋಡ್ತಾರ. ಇಲ್ಲ ಬೆಳಿಗ್ಗೆ ಮಾತ್ರ ಸೀರೆ ಉಟ್ಕೊಂಡು ಆಹಾಹಾ ಏನಿದು ಮಹಾಲಕ್ಷ್ಮಿ ಇದ್ದಂಗದ ನೋಡಪ್ಪ ಸೀರೆ ಉಟ್ಕೊಂಡು. ಆಹಾಹಾ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ನಮ್ಮ ನೋಡಿ ಹಾಡರ ಹಾಡ್ತಾರೆ. ಅದು ಬಿಟ್ಟು ನೈಟಿ ಹಾಕೊಂಡು ನೈಟಿ ಬಾರಮ್ಮ ನೀತಮ್ಮ ನೀನು ಬೆಳಗ್ಗೆ ಸಾಯಂಕಾಲ ಬಾರಮ್ಮ. ನೈಟಿ ರಾತ್ರಿ ಹಾಕೊಳ್ಳಾಡ್ತೆ, ಬೆಳಗ್ಗೆ ನೀನು ಹಾಕೊಂಡು ಬರ್ತೀವಿ. ಅದಕ್ಕೋಸ್ಕರ ನಿನ್ನ ನೈಟಿ ಲಕ್ಷ್ಮಿ ಎಂದು ಕರಿತೀವಿ. ಭಾಗ್ಯದ ನೈಟಿ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ನೈಟಿ ಲಕ್ಷ್ಮಿ ಬಾರಮ್ಮ. ನನ್ನ ಸೊಸಿ ತಲಿ ಎಲ್ಲ ಬಿಡ್ರಿ, ಅದು ಎಲ್ಲೋ ಇಡಬೇಕಾಗಿತ್ತು, ಇಲ್ಲಿ ಬಂದು ಸಿಕ್ಕೊಂಡೈತೆ ನೋಡ್ರಿ. ಎತ್ತೀರ ನನ್ನ ಬ್ರೇನು ಎಲ್ಲೋ ಇದೆ. ಐನ್ಸ್ಟೈನ್ಗೂ ಮೀರಿಸುವಂತ ಬ್ರೇನು ನಂದ್ರಿ ಎತ್ತೀರ, ನಂದು. ಅಂದ್ರೇನು, ನಿನ್ನ ಬ್ರೇನ್ ತಗೊಂಡು ಹೋಗಿ ಅದು ಯಾವ್ದೋ ಮ್ಯೂಸಿಯಂ ಅಂತಾರಲ್ಲ ಅಲ್ಲೋಗಿಡ ನಾನು. ಯವ್ವ, ಅದು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಬೇ. ಸತ್ತ ಮೇಲೆ ಅವ್ರ ಬ್ರೇನ್ ಹೋಗಿ ಅಲ್ಲಿ ಇಡ್ತಾರ, ಕೊಳಿಬಾರ್ದು ಅಂತ. ನಾ ಸಾಯ್ಕಿಂತ ಮೊದ್ಲನ ನನ್ನ ತಲೆ ಹೋಗಿ ವಿಶ್ವೇಶ್ವರಯ್ಯಮ್ಮ ಏನದ ವಿಶ್ವೇಶ್ವರಯ್ಯ ಮ್ಯೂಸಿಯಂನಾಗ ಇರ್ತೀರನ. ಮತ್ತ ಇವಾಗ ಮೊದ್ಲನ ಬುಕ್ಕಿಂಗ್ ಮಾಡ್ಕೊಂಡ್ಬಿಡೋಣ. ಯಾಕಂದ್ರೆ ಬೇರೆ ಬೇರೆ ಎಲ್ಲ ಬರ್ತಾ ಇರ್ತಾವು. ಅದಕ್ಕೆ ಇವತ್ತು ಮಾಡ್ಕೊಳ್ಳೋಣ ಬುಕ್ಕಿಂಗ್, ನಾ ಮಾಡೋಣ. ವಿಶ್ವೇಶ್ವರಯ್ಯ ಮ್ಯೂಸಿಯಂನಾಗ ನಿನ್ನ ಬ್ರೇನ್ ಇಡಾಕ. ಹೌದು ಬೇಯವ್ವ, ನಮ್ಮ ಮನೆ ಹತ್ರನ ಅಲ್ಲೇ ಇಡ್ಬೇಕು ನೋಡ್ಬೇಕು. ಬಾಯ್ ಮುಚ್ಚು, ಮೊದ್ಲೇ ಇದು ಮಾರ್ಕೆಟ್ ಬಾಯಾಗ ಹೋಗಿ ಅಂತ ಹೊಕ್ಕೊಂಡೈತಿ. ಬಾ ಹೋಗಿ ಟೊಮೆಟೊ ತಗೊಂಡೋಣ.
ಅಯ್ಯೋ ಅಯ್ಯೋ ಹೌದಲ್ಲ ಬಾಯಿ ತೆಗೆದು ಬಿಟ್ಟಡಿ ಎಷ್ಟು ಹೋದನು ಬಾಯಿ ಮತ್ತು ಹುಳ ಅಯ್ಯೋ ಶಿವನೇ ಶಂಭುಲಿಂಗ ಎಲ್ಲರ ಗಂಟಲ್ದಾಗ ಹೋಗಿ ಏನಾರ ಕ್ಯಾನ್ಸರ್ ಆಗಿತ್ತು ಮರೆಯ ಹಾ ಇದು ಕರೆಕ್ಟ್ ಆಯ್ತು ನನ್ನ ಪೋಸು ಬಾ ಹೋಗೋಣ ಯವ್ವ ಅಲ್ಲಿ ಶಾಲ್ ಎಷ್ಟು ಚೆನ್ನಾಗದ ನೋಡ್ಬಿ ಅಂಗಡ್ಯಾಗ ತಗೊಂತೀನಿ ಬೇ ನೋಡು ಹೆಂಗಿದ್ರಿ ಈಗ ಚಳಿ ಸ್ಟಾರ್ಟ್ ಆತಲ್ ಬೇವ ಅದಕ್ಕೆ ಬೇ ನಿನ್ನ ಹಿಂದೆ ಐತೆ ನೋಡ್ಬಿ ಅಂಗಡಿ ಅಲ್ಲೇ ನೋಡ್ಬಿ ತೆಳಗಡೆ ಶಾಲು ಸ್ವೆಟರು ಎಲ್ಲ ಅದಾವು ಯಪ್ಪ ಶಿವನೇ ಶಂಭುಲಿಂಗ ಇವನ್ ಯಾಕಾಗ ಕರ್ಕೊಂಡ್ ಬಂದ್ನೋ ಮರೆಯ ನಾನು ಮಾರ್ಕೆಟ್ಗೆ ನಾನು ಅಂತಿದ್ದೆ ಬೇಡ ಅಂದ್ಬಿಟ್ಟಂದ್ರೆ ಅಯ್ಯೋ ಬೇಡ ಅಂತ ಬಿಡು ಅಂದ್ಬಿಟ್ಟು ಕರ್ಕೊಂಡ್ ಬಂದ್ರೆ ಇಲ್ಲಿ ನೋಡಿದ್ರೆ ಶಾಲ್ ತಗೋ ಸೀರೆ ತಗೋ ಅಯ್ಯಯ್ಯೋ ನೈಟಿನ ತಗೋ ಅಂತ ನಮ್ಮ ಮೈದ್ನ ರೊಕ್ಕ ಬೆಲೆನ ಗೊತ್ತಿಲ್ಲ ಇವಕ್ಕೆ ಏ ರಾಣಿ ಬಾರ ಇಲ್ಲಿ ನೋಡ್ಬಾ ಇದ್ರಾಗ ಯಾವ್ದು ಸ್ವೆಟರ್ ಚಲೋ ಆಗುತ್ತೆ ಸ್ವಲ್ಪ ನೋಡ್ಬಾರ ಶಾಲೆಗೆ ತಗೊಂಡು ಇವತ್ತು ಖರ್ಚು ಮೇಲೆ ಖರ್ಚು ಮಾಡಿಸ್ತಾನೆ ಇರ್ತಾರ ಅತ್ತಿಯರ ಯಾಕ್ರಿ ರೊಕ್ಕ ಖರ್ಚು ಮಾಡ್ತೀರಿ ಭಾರ ತಗೊಳನು ಇನ್ನೇನು ಬರ್ತದಲ್ಲ ಥಂಡಿ ಥಂಡಿ ಅಂತಂದ್ಬಿಟ್ಟು ಥಂಡಿ 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 ನೀವಷ್ಟು ಜೋರಾಗಿ ಥಂಡಿ 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 ಅನ್ನಕ್ಕೆ ಹೋಗ್ಬೇಡ್ರಿಪ್ಪ ಕೂಲಾಗಿರ್ರಿ ಮತ್ತೆ ಪಿಪಿ ಗಿಪಿ ಇತ್ತಂದ್ರೆ ಹೈ ಆಗ್ಬಿಡುತ್ತೆ ಆಮೇಲೆ ಎಲ್ಲೆಲ್ಲಿ ಹೋಗ್ಲೋ ಮರೆಯ ಹಾಸ್ಪಿಟ್ಲ್ ಹುಡುಕೊಂಡು ಅದು ಬೇರೆ ಗುಳಿಗೆ ಏನು ತರಬೇಕು ಮಾಡ್ಬೇಕು ಅಯ್ಯೋ ಸುಮ್ಮನೆ ಖರ್ಚು ಐತೆ ಸುಮ್ಮನೆ ಶಾಂತಿ 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 ಅಂತ ಸ್ವಲ್ಪ ಶಾಂತವಾಗಿರ್ರಿಪ್ಪ ಏ ಬಾಯ್ ಮುಚ್ಚು ನೀನು ಹಿಂಗತ್ತಿನ ಮಂಗಂಗತೆ ಮುಖ ಮಾಡಿದಿ ಏನ ಅದು ಅತ್ತಿಯರ ನೀವು ಖರ್ಚು ತುಂಬಾ ಮಾಡ್ಸಕತ್ತೀರಿಪ್ಪ ಖರ್ಚು ಮಾಡ್ದೆ ಇನ್ನೇನು ತಗೊಂಡಿಲ್ಲ ತಡಿ ನಿಮಗ ಅಲ್ಲ ರೀ ಈಗ ಅದು ಬೇಕಂದ್ರೆ ನಿಮಗ ಏ ಬಾಯ್ ಮುಚ್ಚು ಅಕ್ಕಪಕ್ಕ ಜನ ನೋಡಿ ಇವರಿಬ್ರಿಗೇನೆ ವಾತಿಸದಿ ಮಾರ್ಕೆಟ್ಗೆ ಬಂದು ಜಗಳ ಮಾಡಕತ್ತಾರಲ್ಲ ಬೀದಿ ಬಂದಿರ್ತಾನೆ ಇವ್ರ ಸಂಸಾರ ಅಂದಿಗಿಂದ್ರ ಬಾಯ್ ಮುಚ್ಚು ಅದು ಅತ್ತಿಯ ಇವಾಗ ನೀವು ಶಾಲ್ ಆಮೇಲೆ ಇದನ್ನ ಸ್ವೆಟರ್ ಬ್ಯಾಡ್ರಿಪ್ಪ ಹಳೇದೈತಲ್ರಿಪ್ಪ ಸ್ವೆಟರ್ ಇನ್ನೂ ಎಷ್ಟು ವರ್ಷ ಬರ್ತೈತಿ ಎಂತಾನ ಎಂತ ಗಟ್ಟಿ ಮುಟ್ಟಿ ಐತೆ ಗೊತ್ತೇನ್ರಿ ಅದು ನಾನು ಇವಾಗ ತಗೊಂತೀನಿ ನೋಡು ಹೆಂಗಂತಿ ನನ್ ಮಗ ಕೊಡಿಸ್ತಾನ ಬಿಡು ಶಾಲ್ ತಗೊಂತೀನಿ ಸ್ವೆಟರ್ ತಗೊಂತೀನಿ ಬೇಕಂದ್ರೆ ನೀನ್ ತಗೋ ಅಯ್ಯೋ ಅತ್ತಿಯರ ನನ್ನ ಕರ್ಮ 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 ನಾನೇನಾದ್ರೂ ಕೆಟ್ಟದ್ದು ಹೇಳ್ತೀನನ್ರಿ ಅತ್ತಿಯರ ಅಲ್ರಿ ಅತ್ತಿರ ನೀವು ಇಷ್ಟ ತಗೊಂಡ ಸೀರೆ ಉಡ್ತೀರಿ ನಾನು ಸೀರೆ ಉಡ್ತೀನಿ ಹಳೇದನ್ನ ಏನ್ ಮಾಡ್ತೀರಿ ಇನ್ನೇನು ಮಾಡ್ತೀನಿ ಬಾಂಡೆದಕ್ಕೆ ಬರ್ತಾಳ ಕೊಡ್ತೀನಿ ಬಿಡು ಅಂತ ತಪ್ಪು ಖಂಡಿತ ಮಾಡಕ್ ಹೋಗ್ಬೇಡ್ರಿಪ್ಪ ಯಾಕಂದ್ರೆ ಕೌದಿ ಹೊಲ್ಸನ್ರಿಪ್ಪ ಕೌದಿ ಹೊಲ್ಸಿದ್ರ ಇದ್ರೊಳಗ ತಂಪನೊಳಗ ಅದನ್ನ ಹಚ್ಕೊಂಡ ಎಷ್ಟೆಲ್ಲ ತಂಪು ಇರ್ತೈತಿ ನಿಮ್ಗೆ ಗೊತ್ತೈತನ್ರಿ ಅಯ್ಯೋ 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 ನಿಮ್ಗೆ ಬುದ್ಧಿನೇ ಇಲ್ರಿಪ್ಪ ಅತ್ತಿಯರ ನಿಮ್ಗೆ ಯಾರ ಅತ್ತಿ ಅಂತ ಅಂದ್ಬಿಟ್ಟು ಒಂದು ಕಿರೀಟ ಕೊಟ್ರು ಅಂತ ನನಗೆ ಗೊತ್ತಾಗೋಲ್ತು ನೋಡ್ರಿ ಅತ್ತಿಯರ ಈಗ ನೋಡ್ರಿ ನಾ ಒಂದು ವಿಷಯ ಹೇಳ್ತೀನಿ ಹೇಳು ಅಲ್ರಿ ಅತ್ತಿಯರ ಸ್ವಲ್ಪ ಶಾಂತವಾಗಿ ಕೇಳ್ರಿ ನಿಮ್ಮ ಕಡೆ ಇಷ್ಟಕೊಂಡು ಹಳೆ ಸೀರೆ ಅದಾವು ಅದಲ್ರಿ ಹೊಸ ಸೀರೆ ಬಂತು ಅಂತ ಹಳೆ ಸೀರೆನ ಹಿಂದೆ ಒಗದು ಹಾಕ್ಬಿಟ್ಟಿರ್ತೀರಿ ಇನ್ನು ನನ್ನ ಕಡೆ ಹಳೆ ಸೀರೆ ಚೇಚೆ ನಾನೆಲ್ಲ ಹಳೆ ಸೀರೆಗಳನ್ನ ವೇಸ್ಟ್ ಮಾಡಂಗಿಲ್ಲಪ್ಪ ಹಳೆ ಸೀರೆ ಉಟ್ಕೊತೀನಿ ಹೊಸ ಸೀರೆ ಉಟ್ಕೊತೀನಿ ಹಳೆ ಸೀರೆನ ಜೋಪಾನ ಮಾಡಿ ಇಡ್ತೀನಿ ಯಾಕಂತ ಕೇಳ್ರಿ ಯಾಕ ಯಾಕಂದ್ರೆ ಎಲ್ಲ ಹಳೆ ಸೀರೆ ಸೇರಿಸ್ಬಿಟ್ಟು ಒಂದು 4 ಕೌದಿ ಹೊಲಿಸ್ಬಿಡೋಣ ಈ ಥಂಡಿಗಾಲದಾಗ ಹೊಚ್ಕೊಳಕ ಭಾರಿ ಚಲೋ ಆಗತ್ರಿ ಈ ರಕ್ ಅಂತೀರಲ್ಲ ರೀ ಅದ್ರ ಮುಂದಿದು ಏನೂ ಅಲ್ಲ ಅನ್ನೋದ್ರ ಗತಿ ನಿಮ್ಗಾಗುತ್ತೆ ಆದ್ರೆ ರಕ್ಕಿಂಕಿಂತ ಬೆಳಕ್ ಥಂಡಿನ ಈ ಕೌದಿಗಳು ಹಿಡಿತಾವ್ರಿಪ್ಪ ಈ ರಕ್ಕನ್ನ ಈ ಕೌದಿ ಮುಂದೆ ನೀವು ಆಸ್ತಿ ಎಸಿಬೇಕು ನೋಡ್ರಿ ಅಷ್ಟು ಥಂಡಿ ಹಿಡಿತಾವು ಈ ಕೌದಿಗಳು ಹೆಂಗಂತೀರಿ ಅಂದ್ರೇನೋ ಈಗ ನಾನು ಶಾಲು ಸ್ವೆಟರ್ ತಗೋಬಾರ್ದನ ಅತ್ತಿಯರ ತಗೋಬಾರ್ದಂತ ಏನೂ ಇಲ್ರಿಪ್ಪ ಅದಾವಲ್ರಿಪ್ಪ ಇರೋದನ್ನ ಹಾಕೊಂಡು ಇದು ಮಾಡ್ಬೇಕು ಅದು ಹೌದಲ್ರಿ ಸುಮ್ಮನೆ ವೇಸ್ಟ್ ಯಾಕೆ ಮಾಡ್ಕೊಂತೀರಿ ರೊಕ್ಕನ ಈಗೇನ ನಿಮ್ಮ ಮಗ ಕೊಡಿಸ್ತಾನ ಅಂತಂದ್ರೆ ಖುಷಿಯಿಂದ ಇರ್ರಿ ಏನು ಬೇಡ ಅನ್ನಂಗಿಲ್ಲ ಆದ್ರೆ ಏನು ಗೊತ್ತನ್ರಿ ಅವ ನಿಮ್ಗೆ ಕೊಡ್ತಾನಲ್ಲ ರೊಕ್ಕನ ಅದನ್ನ ತೆಗೆದಿಟ್ಕೋರಿ ನಾಳೆ ನಿಮ್ಗೆ ಬಂಗಾರ ಬೆಳ್ಳಿ ಏನಾದ ಕಷ್ಟ ಕಾಲಕ್ಕೆ ಆಗತ್ತಲ್ರಿ ಹೆಂಗಿದ್ರು ಮನೆ ಸ್ವೆಟರ್ ಅದಾವು ಇನ್ನೂ 5 ವರ್ಷ ಬಾಳ್ತಾವ ಸ್ವೆಟರು ಅದನ್ನ ಬಿಟ್ಟು ಹೊಸ ಸ್ವೆಟರ್ ತಗೊಂತೀರಿ ಅಂತ ಅದು ಹಿಂದ್ಗಡೆ ಎಸಿತೀರಂತ ಅದೆಲ್ಲ ಎದಕ್ಕೆ ಬೇಕ್ರಿ ಅತ್ತಿಯರ ಖರ್ಚು
ಪ್ರಿಯತಿಯರ ಈಗೇನಾದ್ರೂ ನಿಮ್ಮ ಮಗ ರೊಕ್ಕ ಕೊಟ್ನ ಅಂತ ಅನ್ಕೋರಿ ಬಡ ಬಡ ಯಪ್ಪ ನಾನು ತಗೊಂತೀನಪ್ಪ ಅಂತಂದ್ಬಿಟ್ಟು ಇಸ್ಕೊಂಡು ಇಟ್ಕೊಂಡ್ಬಿಡ್ರಿ ನಾಳೆ ನಿಮ್ ಕಷ್ಟ ಕಾಲಕ್ಕಾಗುತ್ತೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಅಂತಲ್ರಿಪ್ಪ ಏನಾರ ಬಂಗಾರ ಬೆಳ್ಳಿ ಸಣ್ಣ ಪುಟ್ಟ ಏನಾದ್ರೂ ತಗೋಬೋದ ಅಮ್ಮಗನು ತಗೋಬೋದ ವರಮಹಾಲಕ್ಷ್ಮಿಗೆ ಹಂಗೆ ಏನಾದ್ರೂ ಕೊಡ್ಸಿತ್ತ ಏನಾದ್ರೂ ತಗೋಬೋದ್ರಿ ಅತ್ತಿಯರ ಸುಮ್ಮನೆ ಹರಿ ಮುಳುಕ ಯಾಕೆ ಖರ್ಚು ಮಾಡ್ತೀರಿ ರೊಕ್ಕನ ಹೆಂಗೆ ನನ್ನ ಐಡಿಯಾ ಸರಿ ಐತನ್ರಿ ಹಂಗತ್ತೀಯ ಕರೆಕ್ಟ್ ರೀ ಅತ್ತಿಯರ ಸುಮ್ಮನೆ ಖರ್ಚು ಮಾಡಿ ರೊಕ್ಕ ಯಾಕೆ ವೇಸ್ಟ್ ಮಾಡ್ತೀರಿ ಅದನ್ನ ರೊಕ್ಕ ಇಸ್ಕೊಂಡು ಜೋಪಾನ ಮಾಡಿ ಇಟ್ಕೋರಿ ಜೋಪಾನವೇ ನಮ್ಮ ನಾಳೆ ಆರೋಗ್ಯ ನಮ್ಮ ಸಂತಸ್ತು ಎಲ್ಲಾನು ಬೆಳೆಸುತ್ತೆ